ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 3ನೆಯ ಅಧ್ಯಾಯ ಭಾರತದಲ್ಲಿ ಆಡಳಿತ ಯಂತ್ರ. ಅದರಲ್ಲಿ ಇದುವರೆಗೆ ಕೇಂದ್ರ ಸೇವೆಗಳು, ರಾಜ್ಯ ಸೇವೆಗಳು, ಅಖಿಲ ಭಾರತ ಸೇವೆಗಳು, ಕೇಂದ್ರೀಯ ಆಡಳಿತ, ರಾಜ್ಯ ಆಡಳಿತ, ಜಿಲ್ಲಾಡಳಿತಗಳನ್ನು ಚರ್ಚೆಯನ್ನು ಮುಗಿಸಿದ್ದೇವೆ. ಈಗ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಮತ್ತು ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ, ಇಲ್ಲಿ CAT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ. ಈ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ CAT ವಿಸ್ತರಿಸಿ ಅಂತ ಕೇಳಲಾಗ್ತದೆ. ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತೇಳಿ ಬರೀಬೇಕಾಗ್ತದೆ. ಮತ್ತು ರಾಜ್ಯದ ವ್ಯಾಪ್ತಿಗೆ ಬಂದಾಗ KAT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಕ್ಕಂಥ ಉತ್ತರ ಇದೆ. KAT ಬಂದಾಗ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, CAT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಒಂದಿಡೀ ಭಾರತ ದೇಶಕ್ಕೆ ಒಂದೇ ಇರ್ತದೆ. ಪ್ರತಿ ರಾಜ್ಯಗಳು ಒಂದೊಂದು ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಹೊಂದಿರ್ತವೆ. ಅದರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಅಂತಕ್ಕಂಥದ್ದು ಕೆಲಸವನ್ನು ಮಾಡ್ತಾ ಇದೆ. ಇನ್ನು ಈಗ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ನಾವು ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರ ನೇಮಕಾತಿ ಮತ್ತು ಸೇವಾ ನಿಯಮಗಳಲ್ಲಿ ಕಂಡುಬರುವ ವ್ಯಾಜ್ಯಗಳಿಗೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಒದಗಿಸಿಕೊಡುವ ಉದ್ದೇಶದಿಂದ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಕೇಂದ್ರ ಸೇವೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸ್ತದೆ ಮತ್ತು ಸೇವಾ ನಿಯಮಗಳನ್ನು ರಚನೆ ಮಾಡ್ತದೆ. ಈ ನೇಮಕಾತಿ ಮತ್ತು ಸೇವಾ ನಿಯಮಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವುದಾದರೂ ಲೋಪದೋಷಗಳು ಉಂಟಾಗಿದ್ದರೆ ಅಂಥ ಮೊಕದ್ದಮೆಗಳನ್ನು, ಅಂಥ ವಿಷಯಗಳನ್ನು ಇತ್ಯರ್ಥಪಡಿಸಲಿಕ್ಕಾಗಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ರಚನೆಯಾಗಿದೆ. ಕೇಂದ್ರ ಸೇವೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಮತ್ತು ಸೇವಾ ನಿಯಮಗಳನ್ನು ರಚಿಸತಕ್ಕಂಥ ಸಂದರ್ಭದಲ್ಲಿ ಯಾವುದಾದರೂ ವಿವಾದಗಳು ಉದ್ಭವವಾದರೆ, ಆಡಳಿತವನ್ನು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದಾದರೂ ವಿವಾದಗಳು ಉದ್ಭವ ಆದರೆ ಅಂಥ ವಿವಾದಗಳನ್ನು ಬಗೆಹರಿಸಲಿಕ್ಕಾಗಿ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಇನ್ನು ಭಾರತ ಸಂವಿಧಾನದ 323(a) ಭಾರತ ಸಂವಿಧಾನದ 323(a) ವಿಧಿಯಲ್ಲಿ ಅನ್ವಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ಸ್ಥಾಪಿಸಲಾಗಿದೆ. ನ್ಯಾಯಾಲಯಗಳಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಆಡಳಿತಾತ್ಮಕ ಮತ್ತು ಸೇವಾ ನಿಯಮಗಳಿಗೆ ಸಂಬಂಧಿಸಿದಂಥ, ಅಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ, ಹೈಕೋರ್ಟಿಗೆ ಏನಾದರೂ ಈ ಮೊಕದ್ದಮೆಗಳನ್ನು ತೆಗೆದುಕೊಂಡೋದ್ರೆ, ಇಂಥ ವಿವಾದಗಳನ್ನು ತೆಗೆದುಕೊಂಡೋದ್ರೆ ತೀರಾ ವಿಳಂಬವಾಗುವ ಸಾಧ್ಯತೆ ಇದೆ. ಆ ವಿಳಂಬವನ್ನು ತಪ್ಪಿಸಿ ಶೀಘ್ರ ಸಮಯದಲ್ಲಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಶೀಘ್ರವಾಗಿ ಇಂಥ ಆಡಳಿತಾತ್ಮಕ ಸೇವಾ ನಿಯಮಗಳು ಮತ್ತು ನೇಮಕಾತಿಗೆ ಸಂಬಂಧಪಟ್ಟಂಥ ವಿವಾದಗಳನ್ನು ಇತ್ಯರ್ಥಪಡಿಸಲಿಕ್ಕಾಗಿ ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ರಚನೆ ಮಾಡಲಾಯಿತು. ಇನ್ನು ಅದಕ್ಕೆ ಕಡಿಮೆ ವೆಚ್ಚವೂ ಕೂಡ ತಗಲಬೇಕು, ಆ ರೀತಿ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ಆಡಳಿತಾತ್ಮಕ ನ್ಯಾಯಮಂಡಳಿ ನಿಯಮಗಳು ಪ್ಯಾರಾಮಿಲಿಟರಿ ಸೇವೆಗಳು ಸದಸ್ಯರು, ಕೇಂದ್ರದ ಸೇನಾಬಲ, ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರಿಗಳು ಅಥವಾ ನೇಮಕಗೊಂಡ ಸಂಸತ್ತಿನ ಸಚಿವಾಲಯದ ಸಿಬ್ಬಂದಿಗಳ ಅಥವಾ ರಾಜ್ಯ ಕೇಂದ್ರಾಡಳಿತ ಪ್ರದೇಶಗಳ ಶಾಸಕಾಂಗ ಸಚಿವಾಲಯವು ಸಿಬ್ಬಂದಿಗಳಿಗೆ
ಈ ನಿಯಮಾವಳಿಗಳು ಅನ್ವಯಿಸುವುದಿಲ್ಲ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇಂಥ ವರ್ಗದವರಿಗೆ ತನ್ನ ವಿವಾದಗಳನ್ನು ಇತ್ಯರ್ಥಪಡಿಸಲಿಕ್ಕೆ ತಾನು ಕೈಗೆತ್ತಿಕೊಳ್ಳುವುದಿಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ, ಸರ್ವೋಚ್ಚ ನ್ಯಾಯಾಲಯದ ಹಾಲಿ ಅಥವಾ ನಿವೃತ್ತ ನ್ಯಾಯಾಧೀಶರು ಕೇಂದ್ರ ಆಡಳಿತಾತ್ಮಕ ನ್ಯಾಯಮಂಡಳಿಯ ಅಧ್ಯಕ್ಷರಾಗಿರ್ತಾರೆ. ನಮ್ಮ ಭಾರತದಲ್ಲಿ ಏನು ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆ, ಈ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಕೇಂದ್ರದಲ್ಲಿ ಇರತಕ್ಕಂಥ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಆ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಲಿ ನ್ಯಾಯಾಧೀಶರಾಗಿರ್ಬೋದು ಅಥವಾ ಮಾಜಿ ನ್ಯಾಯಾಧೀಶರಾಗಿರ್ಬೋದು. ಇವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿರ್ತದೆ. ಅಧ್ಯಕ್ಷರಲ್ಲದೆ ಪ್ರಾಧಿಕಾರವು 16 ಜನ ಸದಸ್ಯರನ್ನು ಹೊಂದಿರ್ತದೆ. ಈ ಪ್ರಾಧಿಕಾರಕ್ಕೆ ಒಬ್ಬರು ಅಧ್ಯಕ್ಷರಿರ್ತಾರೆ. ಅವರು ಉಚ್ಚ ನ್ಯಾಯಾಲಯದ ಹಾಲಿ ಅಥವಾ ಮಾಜಿ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅಥವಾ ನ್ಯಾಯಾಧೀಶರುಗಳು ಆಗಿರ್ತಾರೆ. ಇನ್ನು ಉಳಿದ 16 ಜನರು ಈ ಪ್ರಾಧಿಕಾರದ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾರೆ ಮತ್ತು 49 ಸದಸ್ಯರನ್ನು ಒಳಗೊಂಡಿರ್ತದೆ. 16 ಜನ ಉಪಾಧ್ಯಕ್ಷರುಗಳು ಮತ್ತು 49 ಜನ ಸದಸ್ಯರುಗಳನ್ನು ಹೊಂದಿರ್ತದೆ. ಈಗ ಕನ್ಫ್ಯೂಸ್ ಆಗಬಾರ್ದು. ಒಬ್ಬರು ಇದರ ಅಧ್ಯಕ್ಷರಾಗಿರ್ತಾರೆ. ಈ ಅಧ್ಯಕ್ಷರು ಏನಾಗಿರ್ತಾರೆ? ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಹಾಲಿ ನ್ಯಾಯಾಧೀಶರು ಅಥವಾ ಮಾಜಿ ನ್ಯಾಯಾಧೀಶರು, ನಿವೃತ್ತ ನ್ಯಾಯಾಧೀಶರು ಆಗಿರ್ತಾರೆ. ಇದಲ್ಲದೆ 16 ಜನ ಸದಸ್ಯರು, 16 ಜನ ಉಪಾಧ್ಯಕ್ಷರಿರ್ತಾರೆ. 16 ಜನ ಉಪಾಧ್ಯಕ್ಷರುಗಳು ಇರ್ತಾರೆ. ಅದಾದಮೇಲೆ 49 ಜನ ಸದಸ್ಯರುಗಳಿರ್ತಾರೆ. ಒಬ್ಬರು ಅಧ್ಯಕ್ಷರು, 16 ಜನ ಉಪಾಧ್ಯಕ್ಷರು, 49 ಜನ ಸದಸ್ಯರುಗಳು ಈ ಪ್ರಾಧಿಕಾರದಲ್ಲಿ ಕೆಲಸವನ್ನು ಮಾಡ್ತಾರೆ. ಇನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರುಗಳ ಸೇವಾ ನಿಬಂಧನೆಗಳು 1985ರ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿ ವೇತನ ಮತ್ತು ಭತ್ಯೆಗಳು ಹಾಗೂ ಅಧ್ಯಕ್ಷರು ಮತ್ತು ಸದಸ್ಯರ ನಿಬಂಧನೆಗಳು ನಿಯಮದಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಅಂದರೆ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯ ಒಂದು ನಿಬಂಧನೆಗಳು ಏನು 1985ರಲ್ಲಿ ಜಾರಿಗೆ ಬರಲಾಯಿತು. ಅದರ ಪ್ರಕಾರ ಅವರ ವೇತನ ಮತ್ತು ಸೇವಾ ಗೈಡ್ಲೈನ್ಗಳನ್ನು, ಸೇವಾ ನಿರ್ದೇಶನಗಳನ್ನು ಮತ್ತು ಅವರಿಗೆ ನೀಡಬೇಕಾಗಿರುವ ವೇತನಗಳ ಬಗೆಗೆ ಆ ಕಾನೂನಿನ ಅಡಿನಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತದೆ. ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯು ಉದ್ಯೋಗಿಗಳು ತಮ್ಮ ಕರ್ತವ್ಯವನ್ನು ಅಧ್ಯಕ್ಷರ ಸಾಮಾನ್ಯ ಮಾರ್ಗದರ್ಶನದಲ್ಲಿ ನಿರ್ವಹಿಸುತ್ತಾರೆ. ಇವರ ಅಧಿಕಾರಗಳು ಉದ್ಯೋಗಿಗಳ ವೇತನ, ಭತ್ಯೆಗಳು ಹಾಗೂ ಇತರ ನಿಯಮಗಳನ್ನು ಸರ್ಕಾರ ನಿರ್ಧರಿಸುತ್ತದೆ. ಇದರ ಅಧ್ಯಕ್ಷರ, ಉಪಾಧ್ಯಕ್ಷರ ಮತ್ತು ಸದಸ್ಯರ ಈ ವೇತನ ಮತ್ತು ನಿಯಮಾವಳಿಗಳನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ. ಒಟ್ಟಾರೆಯಾಗಿ ಕೇಂದ್ರ ಸೇವೆಗಳಲ್ಲಿ ನೇಮಕಾತಿ ಮತ್ತು ನಿಯಮಾವಳಿಗಳನ್ನು, ಸೇವಾ ನಿಯಮಾವಳಿಗಳನ್ನು ರಚನೆ ಮಾಡುವ ವಿಷಯದಲ್ಲಿ ಯಾವುದಾದರೂ ವ್ಯತ್ಯಾಸಗಳು ಉಂಟಾದರೆ ಅಥವಾ ಭಿನ್ನಾಭಿಪ್ರಾಯಗಳು ತಲೆದೋರಿದರೆ ಅಥವಾ ವ್ಯಾಜ್ಯಗಳು ಬಂದರೆ ಅಂಥ ವ್ಯಾಜ್ಯಗಳನ್ನು ಬಗೆಹರಿಸಲಿಕ್ಕೆ ನಾವು ಹೈಕೋರ್ಟಿಗೆ ಅಥವಾ ಸುಪ್ರೀಂ ಕೋರ್ಟಿಗೆ ನಾವು ತೆಗೆದುಕೊಂಡು ಹೋದರೆ ಭಾಳಷ್ಟು ಸಮಯದ ವ್ಯರ್ಥ ಆಗ್ತದೆ. ಅಷ್ಟೇ ಅಲ್ಲದೆ ಹಣದ ವೆಚ್ಚವೂ ಕೂಡ ಆಗ್ತದೆ. ಈ ಹಣದ ವೆಚ್ಚವನ್ನು, ಆ ಖರ್ಚನ್ನು ಕಡಿಮೆ ಮಾಡುವುದು ಮತ್ತು ತ್ವರಿತಗತಿಯಲ್ಲಿ ಸೇವಾ ಭದ್ರತೆ ಮತ್ತು ಸೇವಾ ನಿಯಮಾವಳಿಗಳಿಗೆ ಸಂಬಂಧಪಟ್ಟಂಥ ತೀರ್ಪನ್ನು ಪ್ರಕಟಣೆ ಮಾಡಲಿಕ್ಕಾಗಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು ರಚನೆ ಮಾಡಲಾಗಿದೆ ಭಾರತದಲ್ಲಿ. ಇದರ ಕೆಲಸ ಏನು? ಕೇಂದ್ರ ಸೇವೆಗಳಲ್ಲಿ ಬರ್ತಕ್ಕಂಥ ಯಾವುದೇ ನೇಮಕಾತಿ ಮತ್ತು ನಿಯಮಾವಳಿಗಳಿಗೆ ಸಂಬಂಧಪಟ್ಟಂತೆ, ಸೇವಾ ನಿಯಮಾವಳಿಗಳಿಗೆ ಸಂಬಂಧಪಟ್ಟಂತೆ ಉದ್ಭವವಾಗತಕ್ಕಂಥ ವ್ಯಾಜ್ಯಗಳನ್ನು ಇತ್ಯರ್ಥಪಡಿಸುವುದು ಆಗಿರ್ತದೆ ಅಷ್ಟೇ. ಇನ್ನು
ನಾವು ನೆಕ್ಸ್ಟ್ ಹೋಗ್ಬೇಕಾಗಿರ್ತಕ್ಕಂಥದ್ದು ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಡೆಗೆ. ಅದರಲ್ಲಿ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿ ಇದು ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಪರಿಣಾಮಕಾರಿಯಾಗಿ ಸೂಕ್ತ ವಿಧಾನದಲ್ಲಿ ಮತ್ತು ತೃಪ್ತಿಕರವಾಗಿ ಬಗೆಹರಿಸುವ ಮಾರ್ಗಸೂಚಿಯನ್ನು ನೀಡಲು 1969ನೇ ಇಸ್ವಿನಲ್ಲಿ ಕೇಂದ್ರ ಸರ್ಕಾರವು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಶಾರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ. ಅಂದರೆ ರಾಜ್ಯ ಸೇವೆಗಳಲ್ಲಿ ಕೂಡ ಇಂಥ ನೇಮಕಾತಿ ಮತ್ತು ಸೇವಾ ನಿಯಮಾವಳಿಗಳನ್ನು ರಚನೆ ಮಾಡುವಂಥ ವಿಷಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಅಥವಾ ಲೋಪದೋಷಗಳು ಅಥವಾ ವಿವಾದಗಳು ಏರ್ಪಟ್ಟರೆ ಆ ವಿವಾದಗಳನ್ನು ಬಗೆಹರಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಿಕ್ಕಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತದೆ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದಂಥ ಶಾ ಅಂತಕ್ಕಂಥವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತದೆ ಇದಕ್ಕೊಂದು ಪರಿಹಾರಗಳನ್ನು ಕಂಡುಹಿಡಿಯಲಿಕ್ಕಾಗಿ. ಅಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಾಕಿ ವಿವಾದಗಳನ್ನು ಬಗೆಹರಿಸಿಕೊಳ್ಳಲು ವೈಯಕ್ತಿಕ ನ್ಯಾಯಮಂಡಳಿಗಳನ್ನು ನೇಮಕ ಮಾಡಬೇಕು. ಈಗ ರಾಜ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ನೇಮಕಾತಿಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಸೇವಾ ನಿಯಮಗಳನ್ನು ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಅವುಗಳನ್ನು ಅನ್ವಯ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ವಿವಾದಗಳು ಏರ್ಪಡ್ತವೆ. ಆ ವಿವಾದಗಳನ್ನು ಉಚ್ಚ ನ್ಯಾಯಾಲಯಗಳಿಗೆ ಅಂದರೆ ಹೈಕೋರ್ಟ್ಗಳಿಗೆ ತೆಗೆದುಕೊಂಡು ಹೋಗ್ತೇವೆ ಮತ್ತು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ತೆಗೆದುಕೊಂಡು ಹೋಗ್ತೇವೆ. ಆ ಸಂದರ್ಭದಲ್ಲಿ ಅವುಗಳನ್ನು ಸ್ಥಳೀಯವಾಗಿಯೇ ತಮ್ಮ ಮಟ್ಟದಲ್ಲಿಯೇ ಬಗೆಹರಿಸಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಬೇಕು ಅಂತಕ್ಕಂಥ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಈ ಶಾರವರ ನೇತೃತ್ವದ ಒಂದು ಸಮಿತಿ ಏನು ರಚನೆಯಾಗಿತ್ತು ಆ ಸಮಿತಿ ತನ್ನ ಶಿಫಾರಸುಗಳನ್ನು ನೀಡ್ತದೆ. ಇದರಿಂದ ಆಡಳಿತಾತ್ಮಕ ಸುಧಾರಣಾ ಆಯೋಗ ಏನು ಮಾಡ್ತದೆ, ಈ ಪರಿಸ್ಥಿತಿಯ ಬಗ್ಗೆ ಒಂದು ಯೋಚನೆಯನ್ನು ಮಾಡಿ ತಪ್ಪಿತಸ್ಥ ಸರ್ಕಾರಿ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿಕ್ಕಾಗಿ ಕೇಂದ್ರೀಯ ಆಡಳಿತಾತ್ಮಕ ಸುಧಾರಣಾ ಆಯೋಗ ಏನು ಮಾಡ್ತದೆ, ಅಂಥ ಯಾವುದಾದರೂ ನೌಕರರು ಅಥವಾ ಅಧಿಕಾರಿಗಳು ತಪ್ಪಿತಸ್ಥರಾಗಿದ್ದರೆ ಅವರ ವಿರುದ್ಧವಾದಂಥ ಶಿಸ್ತು ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ಸೇವಾ ಮಂಡಳಿಯನ್ನು ನೇಮಕ ಮಾಡಲು ಶಿಫಾರಸು ಮಾಡ್ತದೆ. ಸೇವಾ ಮಂಡಳಿಯನ್ನು ನೇಮಕ ಮಾಡಲಿಕ್ಕೆ ಶಿಫಾರಸು ಮಾಡ್ತದೆ. ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಪಟ್ಟಂಥ ವಿವಾದಗಳು ಮತ್ತು ದೂರುಗಳ ವಿಷಯವಾಗಿ ಕಾನೂನುಗಳನ್ನು ಜಾರಿಗೊಳಿಸತಕ್ಕಂಥ ಅಧಿಕಾರವನ್ನು 42ನೇ ತಿದ್ದುಪಡಿಯ ಮುಖಾಂತರ 42ನೇ ತಿದ್ದುಪಡಿಯ ಮುಖಾಂತರ ಕಾನೂನುಗಳನ್ನು ಜಾರಿಗೊಳಿಸತಕ್ಕಂಥ ಅಧಿಕಾರವನ್ನು 324A ವಿಧಿಯನ್ವಯ 324A ವಿಧಿ ಅನ್ವಯ ಏನು ಮಾಡಲಾಗ್ತದೆ, 42ನೇ ತಿದ್ದುಪಡಿಯ ಮುಖಾಂತರ ಈ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಹಾಗೆ ರಾಜ್ಯಗಳಿಗೂ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಆಡಳಿತಾತ್ಮಕ ನ್ಯಾಯಮಂಡಳಿಗಳನ್ನು ರಚನೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಮಾಡಿಕೊಡಲಾಗ್ತದೆ. ಅದರ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಯನ್ನು 1986ನೇ ಇಸ್ವಿ ಅಕ್ಟೋಬರ್ ತಿಂಗಳ 6ನೇ ತಾರೀಕು ಅಕ್ಟೋಬರ್ ತಿಂಗಳು 1986ನೇ ಇಸ್ವಿನಲ್ಲಿ ಏನು ಮಾಡಲಾಯಿತು, ಸ್ಥಾಪನೆಯನ್ನು ಕರ್ನಾಟಕದಲ್ಲಿ ಮಾಡಲಾಯಿತು. ಇಷ್ಟಾದ ಮೇಲೆ ನ್ಯಾಯಮಂಡಳಿಯಲ್ಲಿ ಇಂಥ ನ್ಯಾಯಮಂಡಳಿನಲ್ಲಿ ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳಲ್ಲಿ ಒಬ್ಬ ಅಧ್ಯಕ್ಷರು ಇದ್ದು ನ್ಯಾಯಾಂಗದ ಸದಸ್ಯ ಮತ್ತು 3 ಜನ ಆಡಳಿತಾತ್ಮಕ ಸದಸ್ಯರು ಇರ್ತಾರೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕಚೇರಿ ಬೆಂಗಳೂರಿನಲ್ಲಿದೆ. ಒಬ್ಬರು ಅಧ್ಯಕ್ಷರಿರ್ತಾರೆ. ಒಬ್ಬರು ಅಧ್ಯಕ್ಷರಾದ ಮೇಲೆ ಒಬ್ಬ ನ್ಯಾಯಾಂಗದ ಸದಸ್ಯ ಮತ್ತು 3 ಜನ ಆಡಳಿತಾತ್ಮಕ ಸದಸ್ಯರು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿನಲ್ಲಿ ಇರ್ತಾರೆ. ಇಂಥ ಒಂದು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಇರ್ತದೆ ಮತ್ತು ಕಾರ್ಯವನ್ನು ನಿರ್ವಹಿಸ್ತಾರೆ. ಹೀಗೆ ಕೇಂದ್ರ ಮಟ್ಟದಲ್ಲಿ ಕೇಂದ್ರೀಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳು, ರಾಜ್ಯ ಮಟ್ಟದಲ್ಲಿ
ರಾಜ್ಯ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ನೇಮಕಾತಿ ಮತ್ತು ಸೇವಾ ನಿಯಮಗಳನ್ನು ರಚನೆ ಮಾಡತಕ್ಕಂಥ ವಿಷಯ ಮತ್ತು ಉದ್ಭವವಾಗ್ತಕ್ಕಂಥ ವಿವಾದಗಳನ್ನು, ವ್ಯಾಜ್ಯಗಳನ್ನು, ಸೇವಾ ಭದ್ರತೆ, ಸೇವಾ ಹಿರಿತನ, ವೇತನ, ಭತ್ಯೆ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ನೌಕರನಿಗೆ ಅನ್ಯಾಯವಾಗ್ತಾ ಇದ್ರೆ, ಅಂಥ ಒಂದು ಯಾವುದಾದ್ರೂ ಭಿನ್ನಾಭಿಪ್ರಾಯಗಳು ಮೂಡಿಬಂದಿದ್ರೆ ಅಂಥ ಸಂದರ್ಭದಲ್ಲಿ ಅಂಥ ವಿಷಯಗಳನ್ನು, ಅಂಥ ವ್ಯಾಜ್ಯಗಳನ್ನು, ಅಂಥ ಮೊಕದ್ದಮೆಗಳನ್ನು ತಾವು ವಿಚಾರಣೆಗೆ ಎತ್ತಿಕೊಳ್ತವೆ ಮತ್ತು ತ್ವರಿತಗತಿಯಲ್ಲಿ ಅವುಗಳನ್ನು ತೀರ್ಪು ಪ್ರಕಟಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಮಾಡ್ತವೆ. ಇಲ್ಲಿ ಗಮನ ಇಟ್ಟು ನೋಡಬೇಕಾಗಿರೋದಿಷ್ಟೇ, ನೀವು ಈ 2 ಪ್ರಶ್ನೆಗಳು ನಿಮಗೆ ಇಲ್ಲಿ ಸಿಗ್ತವೆ, 1 ಮತ್ತು 2 ಅಂಕದ ಪ್ರಶ್ನೆಗೆ. CAT ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್, KAT ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ಇದಾದ ಮೇಲೆ ನಮಗೆ ಬರ್ತಕ್ಕಂಥದ್ದು UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ. ಈ ನಮ್ಮ ಭಾರತದಲ್ಲಿ ಆಡಳಿತದ ಒಂದು ಸ್ತರಗಳಲ್ಲಿ ಬೇಕಾಗಿರ್ತಕ್ಕಂಥ ಈ ಸಿಬ್ಬಂದಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಂಸ್ಥೆ ನೇಮಕಾತಿಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಆ ನೇಮಕಾತಿ ಪ್ರಕ್ರಿಯೆಗಳನ್ನು ಮಾಡುವುದು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಅದರ ಮುಖಾಂತರ ಬೇಕಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಳುವ, ಸಿಬ್ಬಂದಿಗಳನ್ನು ಆಯ್ಕೆ ಮಾಡಿ ನೇಮಕಾತಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರಬೇಕು. ಅಂಥ ಒಂದು ಸಂಸ್ಥೆ ಪಾರದರ್ಶಕವೂ ಮತ್ತು ಹಸ್ತಕ್ಷೇಪ ರಹಿತವೂ ಆಗಿರಬೇಕು ಎನ್ನುವ ಕಾರಣಕ್ಕಾಗಿ ಇಂಥದ್ದೊಂದು ವ್ಯವಸ್ಥೆಯನ್ನು ಹೊಂದಲಾಯಿತು. ಅದೇ ಏನಾಗಿದೆ, UPSC ಭಾರತದ 315ನೆಯ ವಿಧಿಯ ಅನ್ವಯ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಈ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಿ ಅದರ ಆಧಾರದ ಮೇಲೆ ಸ್ವಾಯತ್ತ ಒಂದು ಸಂವಿಧಾನದ ಸ್ವಾಯತ್ತತೆಯನ್ನು ಪಡೆದ ಸ್ವತಂತ್ರ ಅಂಗ ಇದು ಆಗಿದ್ದು, ಸ್ವತಂತ್ರವಾಗಿರ್ತಕ್ಕಂಥ ಸಂಸ್ಥೆ ಇದಾಗಿದ್ದು, ಇದರ ಆಧಾರದ ಮೇಲೆ ನೇಮಕಾತಿ ಮಾಡುವ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಕೆಲಸವನ್ನು ಮಾಡಲಾಯಿತು. ಮುಂದಿನ ತರಗತಿಯಲ್ಲಿ ಆ ಕೇಂದ್ರ ಲೋಕಸೇವಾ ಆಯೋಗ ಯಾವ ರೀತಿ ರಚನೆ ಆಗ್ತದೆ, ಆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರುಗಳ ಅಧಿಕಾರಾವಧಿ ಎಷ್ಟಿರ್ತದೆ, ಅದರ ವೇತನ ಮತ್ತು ಸೇವಾ ನಿಯಮಗಳು ಯಾವ ರೀತಿ ಇರ್ತಾರೆ, ಅವರಿಗೆ ಯಾವ ರೀತಿ ವೇತನ ಮತ್ತು ಇತರೆ ಸೌಲಭ್ಯಗಳನ್ನು ನೀಡಲಾಗ್ತದೆ, ಮತ್ತು UPSC ಕೇಂದ್ರ ಲೋಕಸೇವಾ ಆಯೋಗ ಯಾವ ರೀತಿ ಕೆಲಸವನ್ನು ಮಾಡ್ತದೆ, ಯಾವ್ಯಾವ ಕೆಲಸಗಳನ್ನು ಮಾಡ್ತದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ.